ಫೈನಲಿ ಕ್ಯಾಪ್ಟನ್ ಅಮೆರಿಕಾ 4 ಟೀಸರ್ ಬಂದೇ ಬಿಡ್ತು. ಇದು ಬಂದ್ಮೇಲೆ ಐರನ್ ಮ್ಯಾನ್ 4 ಕೂಡ ಬರ್ಬೇಕು ನಾನ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಟೈಟಲ್ ಬೇರೆನೆ ಇತ್ತು, ಕ್ಯಾಪ್ಟನ್ ಅಮೆರಿಕಾ ನ್ಯೂ ವರ್ಲ್ಡ್ ಆರ್ಡರ್ ಅಂತ. ಬಟ್ ಈಗ ಚೇಂಜ್ ಮಾಡಿದರೆ ಬ್ರೇವ್ ನ್ಯೂ ವರ್ಲ್ಡ್ ಅಂತ. ಸಮಥಿಂಗ್ ಈಸ್ ಫಿಶಿಂಗ್ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಟೀಸರ್ ರಿಲೀಸ್ ಮಾಡೋದ್ರ ಜೊತೆಗೆ ಮೂವಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರೆ ಫೆಬ್ರವರಿ 14, 2025. ಇಟ್ಸ್ ಲವ್ ಡೇ, ಪ್ರೀತಿಯ ದಿನ. ಟೀಸರ್ ಒಳಗಡೆ ನನಗೆ ನೋಡೋದಕ್ಕೆ ಸಿಗ್ತಾ ಇದೆ ರೆಡ್ ಹಲ್ಕ್. ಈ ಸಲ ಕ್ಯಾಪ್ಟನ್ ಅಮೆರಿಕನ ವಿಲ್ಸನ್ ಬೇರೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದಕ್ಕೆ ರೆಡಿ ಆಗಿದ್ದಾರೆ. ಪಾಲಿಟಿಕ್ಸ್ ಜೊತೆಗೆ ಯು ನೋ ವಾಟ್ ಐ ಆಮ್ ಟಾಕಿಂಗ್, ಪಾಲಿಟಿಕ್ಸ್. ಟೀಸರ್ ಓಪನಿಂಗ್ ಅಲ್ಲಿ ನೀನ್ ನೋಡ್ತೀಯ ಜನರಲ್ ರಾಸ್. ಬಟ್ ಈಗಿರುವಂತ ಈ ಫೇಸ್ ಹಿಂದೆ ಬಂದಿರುವಂತ ಆ ಕ್ಯಾರೆಕ್ಟರ್ಗೂ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ. ಕಾರಣ ಇಷ್ಟೇನೆ, ಹಿಂದಿನ ಮೂವಿಯಲ್ಲಿ ಆಕ್ಟ್ ಮಾಡಿರುವಂತ ಆಕ್ಟರ್ ವಿಲಿಯಂ ಆರ್ಡ್ ಅವರು ಸತ್ತೋದ್ರು. ಅದಕ್ಕೋಸ್ಕರ ಹೊಸ ಆಕ್ಟರ್ ನ ಹೈರ್ ಮಾಡ್ಕೊಂಡಿದ್ದಾರೆ. ಈಸ್ ನೇಮ್ ಇಸ್ ಹ್ಯಾರಿಸನ್ ಫೋರ್ಡ್. ಇವರು ಇಲ್ಲಿ ಜನರಲ್ ರಾಸ್ ಆಗಿ ಕಾಣಿಸ್ಕೊತಾರೆ. ಇನ್ಕ್ರೆಡಿಬಲ್ ಹಲ್ಕ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಅವರು ಮುಖ ಮ್ಯಾಚ್ ಆಗದೆ ಇದ್ರು ಕೂಡ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಲೆವೆಲ್ ತಗೊಂಡೋದಕ್ಕೆ ಹ್ಯಾರಿಸನ್ ಫೋರ್ಡ್. ಇದನ್ನು ಕೂಡ ಕನ್ಫರ್ಮ್ ಮಾಡ್ಬಿಡ್ತೀನಿ ನಿನ್ಗೆ. ಹ್ಯಾರಿಸನ್ ಫೋರ್ಡ್ ಅಂದ್ರೆ ಜನರಲ್ ರಾಸ್ ಅವರನ್ನೇ ರೆಡ್ ಹಲ್ಕ್. ಇದೀಗ ಸ್ಯಾಮ್ ಕ್ಯಾಪ್ಟನ್ ಅಮೆರಿಕಾ ಆಗಿದ್ದಾನೆ. ಅಫಿಷಿಯಲ್ ಆಗಿ ಜನರಲ್ ರಾಸ್ ಕೂಡ ಅವನನ್ನ ಕರೆಸ್ಬಿಟ್ಟು ನೀನ್ ಇನ್ಮೇಲೆ ಕ್ಯಾಪ್ಟನ್ ಅಮೆರಿಕಾ ಅಫಿಷಿಯಲ್ ಮಿಲಿಟರಿ ಒಳಗಡೆ ಅಫಿಷಿಯಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದೆಯಾ, ಇಟ್ಸ್ ಮೈ ಆರ್ಡರ್ ಅಂತ ಜನರಲ್ ರಾಸ್ ಆಫರ್ ನ ಕೊಡ್ತಾ ಇದ್ದಾನೆ. ಇದನ್ನ ನಾನು ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಸ್ಟೈಲ್ ಅಲ್ಲಿ ಕೇಳ್ತಾನೆ. ಇಲ್ಲ ನೀನ್ ನನ್ನ ಜೊತೆಗೆ ವರ್ಕ್ ಮಾಡ್ಲೇಬೇಕು ಅಂತ ಜನರಲ್ ರಾಸ್. ಇನ್ನ ಸ್ಯಾಮ್ ರಿಜೆಕ್ಟ್ ಮಾಡೋದಕ್ಕೆ ತುಂಬಾ ಕಾರಣಗಳಿರ್ಬಹುದು. ಗೌರ್ಮೆಂಟ್ ಕೆಲಸ ಅಂದ್ರೆ ಏನೇನೆಲ್ಲ ಮಾಡ್ಬೇಕಾಗತ್ತೆ ನಿನ್ಗೆ ಗೊತ್ತಿದೆ ಅಲ್ವಾ. ಮಿಡ್ ನೈಟ್ ಅಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಗಾಡಿ ತಳ್ಳು ಅಂದ್ರೆ ತಳ್ಬೇಕಾಗುತ್ತೆ. ಅದಕ್ಕೋಸ್ಕರ ರಿಸ್ಕ್ ತಗೊಳ್ಳೋದಕ್ಕೆ ಸ್ಯಾಮ್ಗೆ ಇಷ್ಟ ಇಲ್ಲ. ಇವನು ಒರಿಜಿನಲ್ ಕ್ಯಾಪ್ಟನ್ ಅಮೆರಿಕಾ ಅಂದ್ರೆ ಸ್ಟೀವ್ ರಾಜರ್ಸ್ ಸ್ಯಾಮ್ಗೆ ಅಫಿಷಿಯಲ್ ಆಗಿ ಕ್ಯಾಪ್ಟನ್ ಅಮೆರಿಕಾ ನೇಮ್ ಕೊಟ್ಟ ಮೇಲೆ ಸ್ಯಾಮ್ 4 ವರ್ಷದಿಂದ ಎಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ದಾನೆ ಅಂತ ನನಗ್ ಗೊತ್ತು, ನಿನಗ್ ಗೊತ್ತಾ? ಆದ್ರೂ ಕೂಡ ಸೂಪರ್ ಸೋಲ್ಜರ್ ಸಿರಮ್ ಇಲ್ದೇನೆ ಅವನ ಕೈಲಿ ಕ್ಯಾಪ್ಟನ್ ಅಮೆರಿಕಾ ಆಗೋದಕ್ಕೆ ಆಗ್ತಾ ಇಲ್ಲ. ಈಗಲೂ ಕೂಡ ಟ್ರೈ ಮಾಡ್ತಾ ಇದ್ದಾನೆ. ಆಂಟ್ ಮ್ಯಾನ್ ಹೆಲ್ಮೆಟ್ ಹಾಕೊಂಡು ಹೊಸ ಸೂಟ್ ತಗೊಂಡು ಜಾಪನೀಸ್ ಜೆಟ್ ಜೊತೆ ಫೈಟಿಂಗ್ ಮಾಡ್ತಾ ಇದ್ದಾನೆ. ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ದಾನೆ ಕ್ಯಾಪ್ಟನ್ ಅಮೆರಿಕಾ ಟೈಟಲ್ ಕಾರ್ಡ್ಗೋಸ್ಕರ. ಇನ್ನ ಜನರಲ್ ರಾಸ್ ಕರ್ದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಎಲೆಕ್ಷನ್ ಬರ್ತಾ ಇದೆ, ನಾ ಇದ್ರಲ್ಲಿ ಗೆಲ್ಲೇಬೇಕು ಅಂತ. ಇದಕ್ಕೋಸ್ಕರ ಪೈಪೋಟಿಗೆ ಬಿದ್ದಿರ್ತಾರೆ ಜಾಪನೀಸ್ ಮಿನಿಸ್ಟರ್ ಆಗೇನೆ ಜನರಲ್ ರಾಸ್. ಇವರಿಬ್ರ ಮಧ್ಯೆ ಲೈಟ್ ಆಗಿ ವರ್ಕೌಟ್ ಕೂಡ ಆಗೋದನ್ನ ಈ ಸಿನಿಮಾದಲ್ಲಿ ನೋಡಬಹುದು. ಅಂದ್ರೆ ಜಾಪನೀಸ್ ವರ್ಸಸ್ US ಇವರಿಬ್ರ ಮಧ್ಯೆ ಒಂದು ದೊಡ್ಡ ಕ್ಲಾಶ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಇದ್ರ ಮಧ್ಯೆ ಸಿಕ್ಕಾಕೊಳ್ಳೋದು ಸ್ಯಾಮ್ ವಿಲ್ಸನ್ ನೀನೇನೆ. ಇನ್ನ ಎಲೆಕ್ಷನ್ ಗೆಲ್ಲೇಬೇಕು ಅಂತ ಜನರಲ್ ರಾಸ್ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ರು ಕೂಡ ಸ್ಯಾಮ್ ವಿಲ್ಸನ್ ಸ್ವಲ್ಪನಾದ್ರೂ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಇವನು ಇಟ್ಕೊಂಡು ಏನೋ ದೊಡ್ಡದಾಗೆ ಪ್ಲಾನ್ ಮಾಡ್ತಾ ಇದಾರೆ. ಅದು ಮಾತ್ರ ಟೀಸರ್ ಒಳಗಡೆ ಲೈಟ್ ಆಗಿ ಕಾಣಿಸ್ತಾ ಇದೆ. ನೀನು ಅದನ್ನ ನೋಡಿರ್ತೀಯ ಅಂತ ಅನ್ಕೋತಾ ಇದ್ದೀನಿ. ಇದ್ರ ಮಧ್ಯೆ ಜನರಲ್ ರಾಸ್ ನ ಇಂಪ್ರೆಸ್ ಮಾಡೋದಕ್ಕೂ ಕೂಡ ಹೊಸ ಲುಕ್ ಇಷ್ಟ ಆಗಿದೆ ನನಗೆ ಅಂತ ಜರ್ಕೊಡಿ ಹತ್ರ ಹೇಳ್ತಾ ಇದ್ದಾನೆ. ಟೀಸರ್ ಒಳಗಡೆ ಇನ್ನೊಬ್ಬ ಕ್ಯಾರೆಕ್ಟರ್ ನೋಡಬಹುದು. ಸ್ಯಾಮ್ ಜೊತೆ ಕಾರ್ ಪಕ್ಕದಲ್ಲಿ ಇನ್ನೊಬ್ಬ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ವಾಟ್ ಇಫ್ ಇಟ್ಸ್ ಅ ಟ್ರ್ಯಾಪ್? ಅಂದ್ರೆ ಇದು ದೊಡ್ಡ ಟ್ರ್ಯಾಪ್ ಕೂಡ ಆಗಿರ್ಬೋದು ಸ್ಯಾಮ್ ಅಂತ ಹೇಳ್ತಾ ಇದ್ದಾನೆ. ಇವನು ಯಾರು ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಸ್ಯಾಮ್ ವಿಲ್ಸನ್ ಈಗ ಅಫಿಷಿಯಲ್ ಆಗಿ ಅಸಿಸ್ಟೆಂಟ್ ನ ಇಟ್ಕೊಂಡಿದ್ದಾನೆ. ಇವನು ಕೂಡ ಫಾಲ್ಕನ್. ಎರಡು ಫಾಲ್ಕನ್ ನ ನೀವು ನೋಡಬಹುದು. ಅದರಲ್ಲಿ ಒಂದು ಸ್ಯಾಮ್ ಆದ್ರೆ ಇನ್ನೊಂದು ಇವನ್ ಪಕ್ಕದಲ್ಲಿ ಕೂತಿದ್ದಾನಲ್ಲ ಅವನು. ಎರಡು ಫಾಲ್ಕನ್ ನ ಇಂಟ್ರೊಡ್ಯೂಸ್ ಮಾಡಿಸೋದ್ರ ಜೊತೆಗೆ ಒರಿಜಿನಲ್ ಕ್ಯಾಪ್ಟನ್ ಅಮೆರಿಕಾನು ಕೂಡ ಇದ್ರಲ್ಲಿ ವಾಪಸ್ ಬರ್ತಾರೆ. ಬಂದು ಈ ಸಿನಿಮಾದಲ್ಲಿ ಅವರ ಡೆತ್ ಮುಗೀತು, ಮ್ಯಾಟರ್ ಕ್ಲೋಸ್. ಸ್ಯಾಮ್ ಇನ್ಮೇಲಿಂದ ಅಫಿಷಿಯಲ್ ಆಗಿ ನೀನೇ ನನ್ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಇದ್ರ ಜೊತೆಗೆ 2 ಫಾಲ್ಕನ್ ಗಳು ಜಾಪನೀಸ್ ಜೆಟ್ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ನೋಟಿಸ್ ಮಾಡ್ಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಯಾಮ್ ವಿಲ್ಸನ್ ಹೊಸ ಸೂಟ್ ಅಲ್ಲಿ ಕಾಣಿಸ್ಕೊತಾ ಇದ್ದಾನೆ. ಹಿಂದ್ಗಡೆ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ ಕೂಡ ಇದೆ. ಜೊತೆಗೆ ಮುಂದ್ಗಡೆ ಹೆಲ್ಮೆಟ್ ನೋಡ್ತಾ ಇದ್ರೆ ನನಗೆ ಆಂಟ್ ಮ್ಯಾನ್ ಹೆಲ್ಮೆಟ್ ತರ ಕಾಣಿಸ್ತಾ ಇದೆ. ಕ್ಯಾಪ್ಟನ್ ಅಮೆರಿಕಾ ಆಂಟ್ ಮ್ಯಾನ್ ಎಲ್ಲರೂ ಸೇರ್ಕೊಂಡು ಮರ್ಜ್ ಮಾಡಿ ಸ್ಯಾಮ್ ವಿಲ್ಸನ್ ನ ಆಂಟ್ ಅಮೆರಿಕಾ ಅಂತ ಮಾಡಿರಬಾರ್ದು ಅಂತ ಅನ್ಕೋತಾ ಇದೀನಿ. ಇದನ್ನೆಲ್ಲ ಇನ್ನೊಂದು ಟ್ರೈಲರ್ ಅಲ್ಲಿ ನೋಡಿದಾಗ್ಲೇ ಕನ್ಫರ್ಮ್ ಆಗುತ್ತೆ ನನಗೆ, ನಿನ್ಗೂ ಕೂಡ. ಟ್ರೈಲರ್ ನ ಇನ್ನೊಂದು ಶಾಟ್ ಅಲ್ಲಿ ಮಿಸ್ಟರ್ ಗಫ್ರಿಫ್ ಹಿಮ್ಸೆಲ್ಫ್ ನು ಕೂಡ ನೀವು ನೋಡಬಹುದು. ಇವರ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನ ಬ್ರೇಕಿಂಗ್ ಬ್ಯಾಡ್ ಅಲ್ಲಿ ಬ್ಯಾಡ್ ಆಗಿ ನೋಡಿದೀನಿ. ಈ ಸಿನಿಮಾದಲ್ಲಿ ಹೈರ್ ಮಾಡಿದ್ದಾರೆ ಅಂದ್ರೆ ಇವ್ರ ಜೊತೆಗೆ ನೆಕ್ಸ್ಟ್ ಲೆವೆಲ್ ಆಕ್ಷನ್ ಸೀಕ್ವೆನ್ಸ್ ಇರೋದು ಪಕ್ಕಾ ಅಂತ ಕನ್ಫರ್ಮ್ ಆಗ್ತಾ ಇದೆ ನನಗೆ. ದೊಡ್ಡ ಮಿಷನ್ ಗಳನ್ನು ಕೊಡಿ, KGF ಅಲ್ಲಿ ಇರೋ ದೊಡ್ಡ ಮುಂದ್ ತಗೋಬನ್ನಿ ಅಂತ ಗಫ್ರಿನ್ ಗೆ ಕೊಡೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಕೊನೆಯದಾಗಿ ಟೀಸರ್ ಒಳಗಡೆ ಐಜಯಾ ಬ್ರಾಡ್ಲಿ ಕೂಡ ನೀವು ನೋಡಬಹುದು. ಯಾರು ಇವನು ಐಜಯಾ ಬ್ರಾಡ್ಲಿ? ಹಿಂದೆ ಬಂದಿರುವಂತ ಕ್ಯಾಪ್ಟನ್ ಅಮೆರಿಕಾ ಸೀರೀಸ್ ಅಲ್ಲಿ ಅವನು ಕೂಡ ಸೂಪರ್ ಸೋಲ್ಜರ್ ಸಿರಮ್ ಇಂದ ಎಕ್ಸ್ಪೆರಿಮೆಂಟ್ ಆಗಿರುವಂತ ಸೂಪರ್ ಹೀರೋನೆ. ಬಟ್ ಈ ಟೈಮ್ ಅಲ್ಲಿ ಮತ್ತೆ ಅವನು ರಿಟರ್ನ್ ಆಗಿದ್ದಾನೆ. ಅಂದ್ರೆ ಜನರಲ್ ರಾಸ್ ನ ಯಾಕೆ ಶೂಟ್ ಮಾಡ್ತಾ ಇದ್ದಾನೆ? ಇದು ಮೇನ್ ಕ್ವಶನ್. ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗ್ಬೇಕು ಅಂದ್ರೆ ಟ್ರೈಲರ್ ಬರ್ಬೇಕಿಲ್ಲ, ಸಿನಿಮಾ ನೋಡ್ಬಿಟ್ಟೆ ಹೇಳ್ಬೇಕು. ಅಲ್ಲಿವರೆಗೂ ವೇಟ್ ಮಾಡ್ತೀಯಾ ಏನೋ ಗೊತ್ತಿಲ್ಲ. ಐಜಿಯಾ ಬ್ರಾಡ್ಲಿನ ಸೀಕ್ರೆಟ್ ಆಗಿ ಅಮೆರಿಕಾದಲ್ಲಿ ಇಟ್ಟಿದ್ರು. ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ಮೇಲೆ ಇವನನ್ನ ಯೂಸ್ ಮಾಡೋದು ಬೇಡ ಅಂತ ಮಿಲಿಟರಿ ಅವರೆಲ್ಲ ಇವನನ್ನ ಸೀಕ್ರೆಟ್ ಆಗಿ ಒಂದ್ ಕಡೆ ಸೇಫ್ ಆಗಿ ಇಟ್ಬಿಟ್ಟಿರ್ತಾರೆ. ನಿನ್ನ ಇನ್ಯಾವುದೇ ಕೆಲಸಕ್ಕೂ ಯೂಸ್ ಮಾಡ್ಕೊಳ್ಳಲ್ಲ, ನೀ ಹ್ಯಾಪಿ ಆಗಿ ನಿನ್ ಪಾಡಿಗೆ ನಿಂತ್ ಬಿಡು ಅಂತ. ಈಗ ರಿಟರ್ನ್ ಆಗಿದ್ದಾನೆ. ಸಮಥಿಂಗ್ ಈಸ್ ಫಿಶಿಂಗ್. ರೆಡ್ ಹಲ್ಕ್ ಆಗಿ ಬರೋದಕ್ಕೆ ಜನರಲ್ ರಾಸ್ ಏನ್ ಕಾರಣ ಇರಬಹುದು ಅಂತ ಐಜಿಯಾ ಬ್ರಾಡ್ಲಿಗೆ ಗೊತ್ತಾಗಿರೋ
ಆಗಿರ್ತದೆ ಅನ್ಸುತ್ತೆ. ಅದಕ್ಕೋಸ್ಕರ ಜನರಲ್ ರಾಸ್ ನ ಇವನು ಶೂಟ್ ಮಾಡಿ ಕೊಲೆ ಮಾಡೋದಕ್ಕೆ ಬಂದಿದ್ದಾನೆ. ಅರೆ ಬೈ, ಹಲ್ಕ್ ನ ಶೂಟ್ ಮಾಡಿ ಕೊಲೆ ಮಾಡಕ್ ಆಗುತ್ತಾ? ಇನ್ನು ಐಜೆ ಬ್ರಾಡ್ಲಿ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು ವೈಟ್ ಹೌಸ್ ಒಳಗಡೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧ ಹೇಗಿದೆಯೋ ಅದೇ ರೀತಿ US ನಲ್ಲಿ ವೈಟ್ ಹೌಸ್ ಅಂತ ಕರಿತೀವಿ. ಅದ್ರೊಳಗಡೆಯಿಂದ ಐಜೆ ಬ್ರಾಡ್ಲಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ವಾಟ್ ಈಸ್ ಥಾಟ್? ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಅದು ಕೂಡ ವಿಧಾನಸೌಧದ ಒಳಗಡೆಯಿಂದ ಶೂಟ್ ಮಾಡೋದಕ್ಕೆ. ಅದೇ ತರ ಇನ್ನೊಂದ್ ಶಾಟ್ ಅಲ್ಲಿ ವೈಟ್ ಹೌಸ್ ಫುಲ್ ಸ್ಮ್ಯಾಶ್ ಆಗ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀರಾ. ಅದನ್ನ ಯಾವ ರೀತಿ ತೋರಿಸಿದ್ದಾರೆ ಟೀಸರ್ ಒಳಗಡೆ ಅಂದ್ರೆ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ ಇಂದ ಅದು ಹೊಡೆದು ಬ್ಲಾಸ್ಟ್ ಆಗ್ತಾ ಇದೆ ಅನ್ನೋ ರೇಂಜ್ ತೋರಿಸಿದ್ದಾರೆ. ಬಟ್ ಅದನ್ನ ಸ್ಮ್ಯಾಶ್ ಮಾಡ್ತಾ ಇರೋದು ರೆಡ್ ಹಲ್ಕ್. ವರ್ಲ್ಡ್ ವಾರ್ ಹಲ್ಕ್ ಎಲ್ಲಿರಬಹುದು? ಇನ್ನು ಮುಂದೆ ಫ್ಯೂಚರ್ ಅಲ್ಲಿ ರೆಡ್ ಹಲ್ಕ್ ವರ್ಸಸ್ ವರ್ಲ್ಡ್ ವಾರ್ ಹಲ್ಕ್ ನು ಕೂಡ ನೋಡ್ತೀನಿ ಅಂತ ಐ ಹೋಪ್ ಇಟ್ಕೊಂಡಿದೀನಿ. ಬಟ್ ಮಾರ್ವಲ್ ಸ್ಟುಡಿಯೋ ನನ್ನ ಮಾತನ್ನ ಕೇಳ್ತಾರೋ ಅಂತ ನನಗೆ ಡೌಟ್ ಆಗ್ಬಿಟ್ಟಿದೆ. ಇನ್ನು ಕೊನೆಯದಾಗಿ ಟೀಸರ್ ಒಳಗಡೆ ರೆಡ್ ಹಲ್ಕ್ ನ ಮನಿ ಶಾಟ್ ನು ಕೂಡ ನಾನು ನೋಡಿದೆ, ನೀನು ನೋಡಿದ್ಯಾ ಅಂತ ಅನ್ಕೊಂಡಿದ್ದೀನಿ. ಬೈ ಇಷ್ಟೊಂದೆಲ್ಲ ತೋರಿಸೋದ್ಮೇಲೆ ಅಲ್ಕ್ತು ಮುಖ ತೋರಿಸ್ಬಿಟ್ಟಿದ್ರೆ ಏನೋ ಆಯ್ತು, ಸ್ವಲ್ಪ ಬ್ಯಾಕ್ ಆದ್ರೂ ತೋರಿಸಿದ್ರು ಓಕೆ. ಟ್ರೈಲರ್ ಒಳಗಡೆ ಇನ್ನು ದೊಡ್ಡದಾಗಿ ತೋರಿಸ್ತೀರಾ ಅಂತ ಐ ಹೋಪ್ ಇಟ್ಕೊಂಡಿದ್ದೀನಿ. ಮಾರ್ವಲ್ ಪ್ಲೀಸ್ ಡೋಂಟ್ ಡಿಸಪಾಯಿಂಟ್ ಮೀ. ಇಷ್ಟನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಇದು ರಿಲೀಸ್ ಆಗ್ತದೆ February 14th, ಲವ್ ಡೇ ದಿನ. ಯಾರನ್ನ ಕರ್ಕೊಂಡೆಲ್ಲ ನೀವು ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದಾರೆ ಅಂತ ಕಾಮೆಂಟ್ ಮಾಡಿ ನನಗೆ. ಒರಿಜಿನಲ್ ಆಗಿ ಲವರ್ ಜೊತೆನ ಅಥವಾ ಸಮಥಿಂಗ್